ಕನ್ನಡದ ಅರ್ಧವಾರ್ಷಿಕ ಪರೀಕ್ಷೆಗಾಗಿ ಒಂದು ಕಳೆದ ವರ್ಷದಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಮಾಡೆಲ್ ಅಂತ ಮತ್ತು ರೆಫರೆನ್ಸ್ಗೋಸ್ಕರ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. 13,000 ವ್ಯೂಸ್ ಬಂದಿದ್ದಾವೆ. ನೋಡಿದ್ದಕ್ಕಾಗಿ ಥ್ಯಾಂಕ್ಸ್. ಇನ್ನೊಂದು ಕ್ವಶನ್ ಪೇಪರನ್ನು ಚೆನ್ನಾಗಿ ನೋಡ್ಕೊಡ್ರಿ, ಯಾಕೆಂದರೆ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರ್ತವೆ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಫಸ್ಟ್ PUC ಕನ್ನಡದಲ್ಲಿ ಇರ್ತಕ್ಕಂಥ ಸೆಟ್ 2ನ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ನಿಮಗೆಲ್ಲ ಗೊತ್ತಿದೆ. ಸೊ ಫಸ್ಟ್ ಭಾಗದಲ್ಲಿ ಇರ್ತಕ್ಕಂಥದ್ದು ಏನಿರ್ತದಪ್ಪ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ. ಸೊ ಒಟ್ಟಾರೆಯಾಗಿರ್ತಕ್ಕಂಥ 10 ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ. ಪ್ರತಿ ಸರಿಯಾದ ಉತ್ತರವನ್ನು ಆರಿಸಿ ಬರೆದ್ರೆ ನಿಮಗೆ 1 ಅಂಕಗಳನ್ನು ಕೊಡ್ತಾರೆ. ಕ್ವಶನ್ಸ್ ನೋಡ್ತಾ ಹೋಗಿ. ಸೊ ಅಂಗಾಧಿಪತಿ ಯಾರು? ಗಟ್ಟಿವಾಳ್ಳೆಯನ ವಚನಗಳ ಅಂಕಿತ ಯಾವುದು? ಶಿವನು ಯಾರ ಜೊತೆ ಊಟ ಮಾಡಿದನು? ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ? ಯಾರ ಮಕ್ಕಳನ್ನು ಮಾದೇವ ದತ್ತುವಾಗಿ ಪಡೆದನು? ಮುಂದೆ ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಎಷ್ಟು? ಜ್ಯೋತಿಷ್ಯದ ಉಗಮವು ಎಲ್ಲಿ ಕಂಡುಬರುತ್ತದೆ? ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ? ಬೋಳೆ ಶಂಕರರಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ? ಬೋಳೆ ಶಂಕರನ ಅಣ್ಣ ಅತ್ತಿಗೆಯವರಿಗೆ ಉಂಟಾದ ಆಸೆ ಯಾವುದು ಅಂತ ಇದೆ. ಆಲ್ರೆಡಿ ನಾನು 1 ಮಾರ್ಕ್ಸ್ ಕ್ವಶನ್ಸ್ ಬರ್ತಕ್ಕಂಥ ಎಲ್ಲ ಗದ್ಯ ಪದ್ಯ ಮತ್ತು ನಿಮ್ಮ ದೀರ್ಘ ಗದ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಹಾಕಿದ್ದೀನಿ. ಫಸ್ಟ್ ವಿಡಿಯೋ ಇದೆ. ಸೊ 15 ಅಂಕ ಫಿಕ್ಸ್ ಮಾರ್ಕ್ಸ್ ಅಂತ. ಸೊ ಅದರಲ್ಲಿ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗ್ಬೋದು. ಇನ್ನು ಸೆಕೆಂಡ್ ಮೇನ್ಸ್ಗೆ ಬರೋದಾದರೆ ಏನಿದೆಪ್ಪ ಅಂದರೆ ಬಿಟ್ಟ ಸ್ಥಳಗಳಿದ್ದಾವೆ, ಮೇಲೆ ಉತ್ತರಗಳಿದ್ದಾವೆ. ಸರಿಯಾದ ಉತ್ತರಗಳನ್ನು ಆರಿಸಿ ಬರಿಬೇಕು. ಸೊ ಮೊದಲನೇದು 11ನೇ ಪ್ರಶ್ನೆ, ಬಡ ಮಕ್ಕಳ ಪಾಲಿಗೆ ಚಾಕೊಲೇಟು ಅಂತ ಕೇಳಿದರೆ ಸೀಕು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಗೌತಮ ಜನಿಸಿದ್ದು ಎಲ್ಲಿ? ಲುಂಬಿನಿಯಲ್ಲಿ. ಸೊ 12ನೇ ಉತ್ತರ ಲುಂಬಿನಿ ಬರ್ತದೆ. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಡ್ಯಾಶ್ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ಅಂತ ಕೇಳಿದರೆ ಅಲ್ಲಿ ಕಾಕತಾಳೀಯ ಅಂತ ಬರ್ತದೆ. ಇನ್ನು 14 ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದರೆ ತಮಾಷೆಯಾಗಿರುತ್ತದೆ. ಸೊ ಲಾಸ್ಟ್ ಮಾಸ್ತರರ ಮನೆಯ ಮುಂದೆ ಬರೆಸಿ ಹಾಕಿದ ಬೋರ್ಡು ಅನಾಥ ಬಾಲಕರ ಆಶ್ರಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಹೊಂದಿಸಿ ಬರೆಯರಿಗೆ ಹೋಗೋಣ. ಪ್ರಶ್ನೆ 3ರಲ್ಲಿರ್ತಕ್ಕಂಥದ್ದು ಕನಕದಾಸರು, ಲಕ್ಷ್ಮೀಶ, ರನ್ನ, ಕುವೆಂಪು, BC ರಾಮಚಂದ್ರ ಶರ್ಮ ಇದ್ದಾರೆ. ಸೊ ಅವರ ಕೃತಿಗಳ ಬಗ್ಗೆ, ಅವರ ಪದ್ಯಗಳ ಬಗ್ಗೆಗಳಿದ್ದಾವೆ. ಸೊ ಅವುಗಳನ್ನು ನೀವು ಸರಿಯಾಗಿ ಹೊಂದಿಸಿ ಬರೆದ್ರೆ 1 ಅಂಕಗಳನ್ನು ನಿಮಗೆ ಸಿಗ್ತದೆ. ಇನ್ನು ಆ ವಿಭಾಗಕ್ಕೆ ಹೋಗೋಣ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು 2-3 ವಾಕ್ಯಗಳಲ್ಲಿ ಬರಿಬೇಕು. ಫಸ್ಟ್ ಮೇನ್ಸಲ್ಲಿ ಪದ್ಯದಲ್ಲಿರ್ತವೆ. 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕು 2-3 ವಾಕ್ಯದಲ್ಲಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ ಇರ್ತದೆ. 21ನೇ ಪ್ರಶ್ನೆ ಇದೆ, ಚೆನ್ನಯ್ಯನ ಗುಪ್ತ ಭಕ್ತಿ ಎಂಥ ರೀತಿಯದ್ದು? ಮೃಗ ಪಕ್ಷಿಗಳನ್ನು ಸ್ವಾಮಿ ಹೇಗೆ ರಕ್ಷಿಸುತ್ತಾನೆಂದು ಕನಕದಾಸರು ಹೇಳಿದ್ದಾರೆ? ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು? ನಾಡಿನ ಹೊರಗಿನ ಮತ್ತು ಒಳಗಿನ ಕಳ್ಳರು ಯಾರು ಅಂತ ಕೇಳಿದ್ದಾರೆ. ಇನ್ನು ಹೋಗೋಣ ಗದ್ಯ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ? ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ? ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು? ಅವು ಯಾವುವು? ಪ್ರೈಮರಿ ಶಾಲೆ ಸೇರಿದಾಗ ನಿರೂಪಕರನ್ನು ಅಂಬವ್ವ ಹೇಗೆ ನೋಡಿಕೊಳ್ಳುತ್ತಿದ್ದರು ಅಂತ ಕೇಳಿದ್ದಾರೆ. ಇನ್ನು ಈ ಭಾಗದಲ್ಲಿ ನೋಡೋದಾದರೆ ನಿಮಗೆ ದೀರ್ಘ ಗದ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಯಾವ ಇರ್ತಾವಪ್ಪ ಅಂದ್ರೆ, ಬೆಟ್ಟದ ಮೇಲಿನ ದೇವತೆಯು ಭೋಳೆ ಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸ್ತದೆ? ಸಾವುಕಾರನನ್ನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ಸೈತಾನನು 3 ಪೈಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಹೇಗೆ? ಲಾಸ್ಟ್ ಇತ್ತು, ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗುರ ಸಾರಿಸುತ್ತಾರೆ ಅಂತ ಇದೆ. ಇನ್ನು ಸಂದರ್ಭಗಳು ಇವೇ ನಿಮಗೆ ಟಪ್ ಅನ್ನಿಸ್ತವೆ, ಸ್ವಲ್ಪ ನೋಡ್ಕೊಂಡೋಗಿ. ಪದ್ಯ ಭಾಗದಲ್ಲಿ ಕೇಳಿದರೆ ನಿಂದು ಚೋಳಂ ಕೌತುಕ ಮಿಕ್ಕುಂ ನೋಡುತ್ತಂ, ಮಾಯಾದ ಮಳೆಯ ಕೊಳುಗಪ್ಪ ನೃಪತುಂಗನೇ, ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ. ಇನ್ನು ಗದ್ಯದಲ್ಲಿ ನೋಡೋದಾದರೆ ಜ್ಯೋತಿಷ ಒಂದು ವಾಣಿಜ್ಯವಾಗಿದೆ. ಈ ಬಿಸಿಲೇ ಗೌತಮನನ್ನು ಸನ್ಯಾಸವನ್ನಾಗಿ ದೂಡಿರಬೇಕು. ಲಾಸ್ಟ್ ದೀರ್ಘ ಗದ್ಯದಲ್ಲಿ ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ, ರಾಜಕುಮಾರರಿಗೆ ಬಂದಿರೋದು ರಾಜರೋಗ ಅಂತ ಇದೆ. ಇನ್ನು 5-6 ವಾಕ್ಯಗಳಲ್ಲಿ ಬರೀತಕ್ಕಂಥ 4 ಅಂಕದ ಪ್ರಶ್ನೆಗಳಲ್ಲಿ ಪದ್ಯದಲ್ಲಿ ಕೇಳಿದ್ದಾರೆ, ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳ್ತಾನೆ? ಅಲ್ಲಮ ಪ್ರಭುವಿನ ವಚನಗಳ ಆಶಯವೇನು? ಈ ಸೀತೆ ಲಕ್ಷ್ಮಣರು ಮಹಾರಣ್ಯರನ್ನು ಪ್ರವೇಶಿಸಿದ ಸನ್ನಿವೇಶ ವಿವರಿಸಿದ್ರಿ. ಮಾದೇವ ತನ್ನ ಶಿಶುಮಕ್ಕಳನ್ನು ಪರೀಕ್ಷಿಸಲು ಯಾರ್ಯಾರ ಸಹಕಾರವನ್ನು ಪಡೆದ? ಇನ್ನು ಗದ್ಯ ಭಾಗದಲ್ಲಿ ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟಪಾಡೇನು? ಮಾಸ್ತರರು ಮತ್ತು ಅಂಬವ್ವರ ಪ್ರೀತಿ ಕಡಲಲ್ಲಿ ಕತೆಗಾರರ ಬಾಲ್ಯ ಹೇಗೆ ಕಳೆಯಿತು? ಮಾಯಾದೇವಿ ದೇವಾಲಯದ ಪರಿಸರ ಹೇಗಿತ್ತು ಅಂತ ಕೇಳಿದ್ದಾರೆ. ಇನ್ನು ದೀರ್ಘ ಗದ್ಯದಲ್ಲಿರ್ತಕ್ಕಂಥದ್ದು ನೋಡೋದಾದರೆ
ಬೋಳೆಶಂಕರನು ನಾಣ್ಯ ಮತ್ತು ಸೈನಿಕರನ್ನು ಪಡೆದ ಪ್ರಸಂಗವನ್ನು ವಿವರಿಸ್ರಿ. ರಾಜಕುಮಾರಿ ಹೊಟ್ಟೆ ನೋವು ಪ್ರಸಂಗದಿಂದ ಬೋಳೆಶಂಕರ ರಾಜನಾದ ಕಥೆಯನ್ನು ತಿಳಿಸಿ. ಇನ್ನು ಗ್ರಾಮರ್ಗೆ ನೋಡೋದಾದರೆ ಮೇನ್ಸ್ಗಳು ಇವೇ ರಿಪೀಟ್ ಆಗ್ತಾವೆ, ಬಟ್ ಒಳಗಿನ ಪ್ರಶ್ನೆಗಳು ಬೇರೆ ಇರ್ತಾವೆ. ಸೊ ಒಟ್ಟೆ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು, ನೆನಪಿಟ್ಕೊಡ್ರಿ. ಪದಗಳ ಅರ್ಥ ಕೇಳಿದ್ದಾರೆ. ಶೃಂಗಾರ, ಘನ, ಮೂಡಲು 2 ಅನ್ಯ ದೇಶ ಪದಗಳನ್ನು ಕೇಳಿದ್ದಾರೆ. ಅದು ಇಂಗ್ಲೀಷ್ ಆಗಿರ್ಬೋದು, ಅರಬ್ಬಿ, ಪರ್ಷಿಯನ್, ಗ್ರೀಕ್. ಸೊ ಈ ಥರನಾಗಿರ್ತಕ್ಕಂಥ ಬರೀರಿ. ಅಕ್ಷರ, ಅಚ್ಚರ, ಅಮೃತ, ಅಮರ್ದು, ಆಶ್ಚರ್ಯ, ಅಚ್ಚರಿ, ತತ್ಸಮ, ತದ್ಭವ. ವಿರುದ್ಧಾರ್ಥಕ ಪದ ಮಾನವ, ದಾನವ, ಕನಸು, ನನಸು, ಜೀವ, ನಿರ್ಜೀವ. 2 ಸಮನಾರ್ಥಕ ಪದಗಳು ಬರಬೇಕು. ರಾಜನಿಗೆ ಅರಸ ಅಂತೀವಿ, ದೊರೆ ಅಂತೀವಿ, ನೃಪ ಅಂತೀವಿ. ಕಣ್ಣಿಗೆ ನೇತ್ರ, ನಯನ ಅಂತೀವಿ. ಅಗ್ನಿಗೆ ಬೆಂಕಿ ಅಂತೀವಿ ಅಲ್ಲ, ಎಸ್. ಇನ್ನು 2 ಅನುಕರಣ ಅವ್ಯಯಗಳನ್ನು ವಾಕ್ಯದಲ್ಲಿ ಬಳಸಬೇಕು. ಗಡಗಡ, ಭೂಕಂಪವಾದಾಗ ಭೂಮಿ ಗಡಗಡ ನಡುಗುವುದು. ಥಳಥಳ, ಸೀತೆಯ ಕೊರಳಿನಲ್ಲಿ ಥಳಥಳ ಆಭರಣಗಳು ಹೊಳೆದವು. ಸರಸರ, ಹಾವು ಸರಸರ ಓಡುತ್ತಿತ್ತು ಅಂತ ಬರಿಬೋದು. ಇನ್ನು ಪ್ರಬಂಧ ನೋಡಿ ಏನು ಕೇಳಿದ್ದಾರೆ ಅಂದರೆ ಮೂಢನಂಬಿಕೆಗಳ ಬಗ್ಗೆ ಕೇಳಿದ್ದಾರೆ ಅಥವಾ ಕನ್ನಡ ನಾಡಿನ ಹಿರಿಮೆ ಬಗ್ಗೆ ಇದೆ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇವೇ ಇದ್ದಾವೆ. ಲಾಸ್ಟ್ ಪತ್ರಗಳಲ್ಲಿ ಕೇಳಿದ್ದಾರೆ. ಮೊದಲನೇದು, ನಿಮ್ಮ ಕಾಲೇಜಿನಲ್ಲಿ ಇತ್ತೀಚೆಗೆ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ನಿಮ್ಮ ಗೆಳೆಯ ಗೆಳತಿಗೆ ಪತ್ರ ಬರೀರಿ, ಅಥವಾ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ 1 ವಾರ ರಜೆ ಕೋರಿ ಒಂದು ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಫಸ್ಟ್ PUCಯಲ್ಲಿ ಇರ್ತಕ್ಕಂಥ ಒಂದು ಲಾಸ್ಟ್ ಇಯರ್ನಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಆಲ್ರೆಡಿ ಫಿಕ್ಸ್ ಕ್ವಶನನ್ನು ಸಹಿತ ಕೊಟ್ಟಿದ್ದೀನಿ. ಇದೇ ಥರದ ಇನ್ನಷ್ಟು ವಿಡಿಯೋಗಳು ನಿಮಗಾಗಿ ಸಿಗ್ತಾವೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡೋದನ್ನು ಮರಿಬಾರ್ದು. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅವುಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ದಯಮಾಡಿ ನೀವುಗಳು ಸಹಿತ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಉತ್ತರಗಳನ್ನು ಆಲ್ರೆಡಿ ಹಾಕಿದ್ದೀವಿ, ಕೆಲವೊಂದಿಷ್ಟು ಪಾಠದ ಪ್ರಶ್ನೋತ್ತರಗಳು ಸಹಿತ ಇದ್ದಾವೆ, ಅವುಗಳನ್ನು ನೋಡಿ. ಸೊ ಲಾಸ್ಟ್ ಮೂಮೆಂಟಲ್ಲಿ ಚೆನ್ನಾಗಿರ್ತಕ್ಕಂಥ ಪ್ರಿಪ್ರೇಷನ್ ನಿಮ್ದೆಲ್ಲರದು ಆಗಲಿ ಅಂತ ಹೇಳ್ತಾ, ಚೆನ್ನಾಗಿ ಬರೀರಿ. ಮೊದಲಿಗೆ ಪ್ರಶ್ನೆಗಳನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಉತ್ತರಗಳನ್ನು ಬರೀಬೇಕು. ಯಾವುದೇ ರೀತಿಯ ಗೊಂದಲ ಬೇಡ. ಬಟ್ಟೆ 80 ಅಂಕಕ್ಕೆ 3 ತಾಸಿನ ಪರೀಕ್ಷೆ ಇದೆ. ಮಿಡ್ ಟರ್ಮ್ ಇದೆ, ಅರ್ಧವಾರ್ಷಿಕ ಇದೆ. ಅಷ್ಟು ಕಷ್ಟ ಇಲ್ಲ. ಕಡಿಮೆ ಪಾಠಗಳನ್ನು ಓದಿದರೂ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅಂತ ಹೇಳ್ತಾ ನಾನು